ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ನನ್ನ ಫಸ್ಟ್ ವ್ಲಾಗ್ ಶೂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ನಾನು ಹೇಗೆ ರೆಡಿ ಆಗ್ತೀನಿ, ಏನು ಟಾಪಿಕ್ ಚೂಸ್ ಮಾಡಿದ್ದೀನಿ ಅನ್ನೋದು ನಿಮಗೆ ಮುಂದೆ ಗೊತ್ತಾಗುತ್ತೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಶಾಪಿಂಗ್ ಹಾಕೊಂಡಿರೋ ಔಟ್ಫಿಟ್ ಇದು. ಸೊ ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್, ಈ ಕ್ಲಿಪ್ನ ಕ್ಯಾರಿ ಮಾಡ್ತಾ ಇದ್ದೀನಿ ಹಾಗೆ. ಆ್ಯಂಡ್ ಈ ವಾಚ್, ಈ ರಿಂಗ್ ಮತ್ತು ಇಯರಿಂಗ್ ಮತ್ತು ಈ ಬ್ರೇಸ್ಲೆಟ್ನ ವೇರ್ ಮಾಡ್ತಿದ್ದೀನಿ. ಹಾಗೆ ಕ್ಯಾರಿ ಮಾಡೋಕ್ಕೆ ಬ್ಯಾಗ್ ಇದು. ಆ್ಯಂಡ್ ಇದರಲ್ಲಿ ನಾನು ನನ್ನ ಮೈಕ್, ಮಿರರ್ ಆ್ಯಂಡ್ ಟ್ರೈಪಾಡ್ ಸ್ಟ್ಯಾಂಡ್ ಇದನ್ನು ಕ್ಯಾರಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಬಂದ್ಬಿಟ್ಟು ನನ್ನ ವಾಲೆಟ್. ಸೊ ಇದನ್ನೆಲ್ಲ ಹಾಕೊಂಡು ರೆಡಿಯಾಗಿ ಮತ್ತೆ ವಾಪಸ್ ಬರ್ತೀನಿ. ಸ್ಟೇ ಟ್ಯೂನ್ಡ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಸೊ ಈಗ ನಾವು ಜಯನಗರ್ಗೆ ಬಂದಿದ್ದೀವಿ. ಸೊ ಫಸ್ಟ್ ನಾನು ಹೋಗ್ತಿರೋದು ಸಪ್ನಾ ಬುಕ್ ಹೌಸ್ಗೆ. ಈ ವ್ಲಾಗ್ ಬಂದ್ಬಿಟ್ಟು ಕಂಪ್ಲೀಟ್ ಬೇಸ್ಡ್ ಆನ್ ಶಾಪಿಂಗ್. ಸೊ ನಾನೇನೇನು ಡಿಫ್ರೆಂಟ್ ಐಟಮ್ಸ್ ತೊಗೊತೀನಿ ಎಲ್ಲ ಈ ವ್ಲಾಗಲ್ಲಿ ನೋಡ್ಬೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಸಪ್ನಾ ಬುಕ್ಸ್ ಹೌಸಲ್ಲಿ ನಮಗೆ ಶೂಟ್ ಮಾಡೋಕ್ಕೆ ಬಿಟ್ಟಿಲ್ಲ. ಬಟ್ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಒಂದು ಎಕ್ಸ್ಟ್ರಾ ಕಿಟ್ ಆ್ಯಂಡ್ ಡೈರಿ ಮಿಲ್ಕ್ ಸ್ಟಿಕರ್ಸ್ ಮತ್ತು ಚಾಕ್ಲೇಟ್ ತೊಗೊಂಡಿದ್ದೀನಿ. ಈ ಕಿಟ್ ನನಗೆ ತುಂಬ ಬೇಕಾಗಿತ್ತು, ಅದಕ್ಕೆ ತೊಗೊಂಡಿದ್ದೀನಿ. ಸಪ್ನಾ ಬುಕ್ ಹೌಸಲ್ಲಿ ವೀಡಿಯೋ ಮಾಡೋಬಿಟ್ಟಿನ, ಅದಕ್ಕೆ ನಿಮಗೆ ಹೇಗಿದೆ ಅಂತ ತೋರ್ಸೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಏನು ಪರ್ಚೇಸ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಸೊ ಸಪ್ನಾ ಬುಕ್ ಹೌಸಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಈಗ ಇಟ್ಸಿ ಬಿಡ್ಸಿಗೆ ಬಂದಿದ್ದೀನಿ. ಸೊ ಏನಾದರೂ ಸಿಗುತ್ತಾ ಅಂತ ನೋಡೋಣ. ನೋಡಿ, ಹೇಳ್ಬಿಟ್ಟೆ ಹೋಗಿದ್ದೆ ಅಷ್ಟೊಂದು. ಇದು ಸೊ ಇಟ್ಸಿ ಬಿಡ್ಸಿ ನಾನೇನು ತೊಗೊಂಡಿಲ್ಲ, ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಜಯನಗರ್ಗೆ ಹೋಗೋಣ ಇವಾಗ. ಸೊ ಜಯನಗರಲ್ಲಿ ಏನೇನಿದೆ ಕಾಂಪ್ಲೆಕ್ಸಲ್ಲಿ ಅದರ ನೋಡೋಣ. ಬ್ಲಾಗ್ ಇದೆ ಅಂತ ಬೆಳಗಿಂದ ಏನೂ ತಿನ್ನಿಲ್ಲ. ಸೊ ಇದನ್ನ ತಿನ್ಕೊಂಡದು ಹೋಗೋಣ. ಓಕೆನಾ? ಸೊ ಈಗ ನಾನು ಫ್ಯಾನ್ಸಿ ಸ್ಟೋರಲ್ಲಿ ಇದೊಂದು ಸ್ಟಿಕ್ಕರ್ ಪ್ಯಾಕೆಟ್ ಮತ್ತು ಈ 2 ಕ್ಲಿಪ್ಸ್ನ ತೊಗೊಂಡೆ ಇದು. ಸೊ ನೆಕ್ಸ್ಟ್ ಇನ್ನು ಏನೇನು ಶಾಪಿಂಗ್ ಇದೆ ಇನ್ನೂ ಮಾಡೋಣ ಬನ್ನಿ.
ಸೊ ಫಾರ್ ದ ಫಸ್ಟ್ ಟೈಮ್ ಬ್ರೆಡ್ ಬೋಂಡ ತಿಂತೀನಿ. ಇನ್ನು ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಇದು. ನೆಕ್ಸ್ಟ್ ನೀವು ಕೂಡ ಟ್ರೈ ಮಾಡಿ. ಸೊ ನಾನು ಇವತ್ತು ಶಾಪಿಂಗ್ ಮಾಡಿದ್ದು ಕಮ್ಮಿನೇ ಆಯಿತು, ಯಾಕಂದರೆ ನನಗೆ ನಾಳೆ ಒಂದು ಎಕ್ಸಾಮ್ ಇದೆ. ಸೊ ಆ ಎಕ್ಸಾಮಿಗೆ ನಾನು ಪ್ರಿಪೇರ್ ಆಗ್ಬಿಟ್ಟಿದ್ದೆ. ನಾನು ಏನೇನು ಐಟಮ್ಸ್ ತೊಗೊಂಡಿದ್ದೀನಿ, ಎಷ್ಟು ಖರ್ಚಾಗಿದೆ ಅದನ್ನು ನಾನು ಮನೆಗೆ ರೀಚ್ ಆದಮೇಲೆ ಇರ್ತೀನಿ. ಸೊ ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ನಾನು ನಾಳೆ ಎಕ್ಸಾಮ್ದು ಏನೇನಿದೆ ಅಂತ ಹೇಳ್ಬಿಟ್ಟು ಈ ವ್ಲಾಗಲ್ಲೇ ಕಂಟಿನ್ಯೂ ಆಗುತ್ತೆ. ಸೊ ಇವತ್ತಿನ ಶಾಪಿಂಗಲ್ಲಿ ಏನು ತೊಗೊಂಡಿದ್ದೆ ಅಂದರೆ, ಒಂದು ಡೈರಿ ಮಿಲ್ಕ್, ಇದು ಸಪ್ನಾ ಬುಕ್ ಹೌಸಲ್ಲಿ ತೊಗೊಂಡಿದ್ದು. ಆ್ಯಂಡ್ ಈ XO ಕಿಟ್ ತೊಗೊಂಡಿದ್ದು. ಇದರಲ್ಲಿ 3 ಪೆನ್ಸ್ ಇದೆ, ಹೈಲೈಟರ್, ಶಾರ್ಪ್ನರ್, ಇರೇಸರ್, ಹಾಗೆ ಒಂದು ಸ್ಕೇಲ್, 2 ಪೆನ್ಸಿಲ್ಸ್ ಇದೆ. ಇದು ಬಂದು 100 rupees XO ಕಿಟ್ ಇದು. ಮತ್ತು ಈ 2 ಕ್ಲಿಪ್ಸ್, ಈಗ ತುಂಬ ಟ್ರೆಂಡ್ ಇದೆ ಈ ಕ್ಲಿಪ್ಸು. ಸೊ ಈ ಕ್ಲಿಪ್ಸ್ ತೊಗೊಂಡಿದ್ದು. ಆ್ಯಂಡ್ ಈ ನೇಲ್ ಪಾಲಿಶ್ ನಾನು ಜಯನಗರಲ್ಲಿ ತೊಗೊಂಡಿದ್ದು. ಹಾಗೆ ಸ್ಟಿಕ್ಕರ್ ಪ್ಯಾಕೆಟ್ಸ್ ನಾನು ತುಂಬ ಕಲ್ಚರ್ ಶೂಟ್ ಎಲ್ಲ ಮಾಡಬೇಕಾದ್ರೆ ಇದು ಯೂಸ್ ಆಗುತ್ತೆ ಅಂತ ಇನ್ನು ತೊಗೊಂಡಿದ್ದು. ಸೊ ಇವತ್ತು ಶಾಪಿಂಗ್ ಕಮ್ಮಿ ಇತ್ತು, ಯಾಕಂದರೆ ನನಗೆ ನಾಳೆ ಅನ್ಅಕಾಡೆಮಿ ಕಡೆಯಿಂದ ಒಂದು ಎಕ್ಸಾಮ್ ಇದೆ. ಸೊ ಅದನ್ನ ಪ್ರಿಪೇರ್ ಆಗಬೇಕಿತ್ತು. ಸೊ ನಾನು ಇವತ್ತು ಜಾಸ್ತಿ ಶಾಪಿಂಗ್ ಮಾಡಿಲ್ಲ. ಈ ವ್ಲಾಗ್ ನಾಳೆ ಕೂಡ ಕಂಟಿನ್ಯೂ ಆಗುತ್ತೆ. ಗೈಸ್ ವೆಲ್ಕಮ್ ಬ್ಯಾಕ್. ಸೊ ನಿನ್ನೆ ವ್ಲಾಗಲ್ಲಿ ಹೇಳ್ದಂಗೆ ನಾನು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇದ್ದೀನಿ. ಸೊ ನನ್ನ ಔಟ್ಫಿಟ್ ಬಂದ್ಬಿಟ್ಟು ಹೀಗೆ. ಸೊ ನಾನು ಅಲ್ಲಿ ಸೆಂಟರ್ ಹತ್ರ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಈಗ ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಯಾವ ಥರ ವ್ಲಾಗ್ ಬೇಕಂತ ಕಮೆಂಟ್ ಮಾಡಿ. ಇದೇ ಥರ ಹೊಸ ವ್ಲಾಗ್ಸು, ಮಿನಿ ವ್ಲಾಗ್ಸ್, ಡೈಲಿ ವ್ಲಾಗ್ಸ್ ಬರ್ತಾ ಇರುತ್ತೆ. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.